ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಂಡು ಬರೋಣ. ತಮ್ಮೆಲ್ಲಲ್ಲಿ ನೋಡಿರ್ಬೋದು ಮಾವಿನಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಗೊಜ್ಜು ಅಂದರೆ ಮಾವಿನಕಾಯಿ ಸೀಸನ್ ಅಲ್ವ ಇವಾಗ. ನಾನು ಒಂದು ಮಾವಿನಕಾಯ್ದೊಂದು ವಿಡಿಯೋ ಹಾಕೋಣ ಅನ್ನಿಸ್ತು. ಬನ್ನಿ, ನಾವು ಮಾವಿನಕಾಯ್ದು ಜಾಸ್ತಿ ಏನು ಅಡುಗೆ ಮಾಡ್ಕೊಂಡು ತಿನ್ನಲ್ಲ. ಯಾಕಂದರೆ ನಾವು ಮೈಸೂರು ಕಡೆಯವರಲ್ವ. ಮೈಸೂರವರು ನಾವು ಡೈರೆಕ್ಟ್ ಮಾವಿನ ಹಣ್ಣು ಹಾಗೆ ತಿನ್ನೋದೇ ಜಾಸ್ತಿ. ಅದರಲ್ಲೆಲ್ಲ ಅಡುಗೆ ಮಂಗಳೂರು ಸೈಡವ್ರ ಥರ ಏನು ಅಡುಗೆ ಎಲ್ಲ ಮಾಡಲ್ಲ, ಜಾಸ್ತಿ ಕಮ್ಮಿ. ಅಂದರೆ ಎಲ್ಲೋ ರೇರು ನಾವು ಮಾವಿನಕಾಯಲ್ಲಿ ಅಡುಗೆ ಮಾಡ್ಕೊಳ್ಳೋದು. ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಹುಳಿ ಇಂಥದ್ದು ಮಾತ್ರ ಮಾಡ್ತೀವಿ ಅಷ್ಟೇ. ಮಾವಿನಕಾಯಿ ಉಪ್ಪಿನಕಾಯಿ ಇಂಥದ್ದೆಲ್ಲ ಮಾಡ್ತೀವಿ. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು 2-3 ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ, ವಿಡಿಯೋ ಹೇಗಿದೆ ಅಂತೇಳಿ. ಈ ಥರ ಮಾಡಿ ಸ್ಟೋರೇಜ್ ಮಾಡ್ಕೋಬೋದು ನಾವು. ಒಂದು ಮಾವಿನಕಾಯಲ್ಲಿ ಒಂದು ವಾರಕ್ಕಾಗಷ್ಟು ನಾವು ಸ್ಟೋರೇಜ್ ಮಾಡ್ಕೋಬೋದು. ತುಂಬ ದಿವಸ ಬೇಕು ಅನ್ನೋದಿದ್ರು ಮಾಡೋ ಥರ ಇದೆ. ಈಗ ನಾನು ಸದ್ಯಕ್ಕೆ ಒಂದು ವಾರ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಒಂದೇ ಒಂದು ಮಾವಿನಕಾಯಿಗೆ ಟ್ರೈ ಮಾಡಿದ್ದೀನಿ. ಬನ್ನಿ, ಗೊಜ್ಜು ಮಾಡೋದು ಹೇಗೆ, ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ನೋಡ್ಕೊಳ್ಳಿ. ಇದಕ್ಕೆ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಬೇಕಂದ್ರೆ ಹಾಕೋಬೋದು, ಆಪ್ಷನಲ್ ಅದು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ತುಂಬ ಏನು ಐಟಮ್ಸ್ ಇಲ್ಲ, ಇಷ್ಟೇ ಐಟಮ್ಸು. ತುಂಬ ಏನು ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ಇದನ್ನು ನಾವು ಫ್ರೈ ಮಾಡ್ಕೊಂಡು ಬರೋಣ. ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ ಬೇಕಂದರೆ ಯೂಸ್ ಮಾಡ್ಕೋಬೋದು ನೀವು. ಟೇಸ್ಟಲ್ಲಿ ನಿಮ್ಗೆ ಹೆಂಗೆ ಬೇಕು ಆ ಥರ. ಅದೆಲ್ಲ ಏನು ಬೇಡ ಅನ್ನೋದಿದ್ದರೆ ಹಾಗೇನೋ ಹುರ್ಕೊಬೋದು. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತೀನಿ ಅನ್ನೋರಿದ್ದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಖಾರ ತಿನ್ನೋರು ಖಾರ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ವಿಡಿಯೋ ಉಲ್ಟಾಗಿದೆ, ಬೇಜಾರು ಮಾಡ್ಕೋಬೇಡಿ. ಕ್ಯಾಮ್ರಾ ಉಲ್ಟಾ ಇಟ್ಕೊಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಷ್ಟು ಮಟ್ಟಿಗೆ ನೀವು ಹುರಿಬೇಕು. ಅದು ಉರಿತಾ ಮತ್ತು ಮಾವಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಶೇಡ್ ಆದರೆ ಸಾಕು. ಈ ಫುಲ್ ಗೋಲ್ಡನ್ ಬ್ರೌನ್ ಆಗೋದು ಬೇಡ, ಲೈಟಾಗಿ ಬ್ರೌನ್ ಆಗಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ನೋಡಿ, ನಾವು ಅನ್ನಕ್ಕೂ ಯೂಸ್ ಮಾಡ್ಬೋದು, ಚಪಾತಿ, ರೊಟ್ಟಿ. ಹುಳಿ ಜಾಸ್ತಿ ತಿಂತೀನಿ ಅನ್ನೋರಿಗೆ ಓಕೆ. ಇದು ಸ್ವಲ್ಪ ಹುಳಿ ತಿನ್ನಲ್ಲ ನಾವು, ನಮಗೆ ಹುಳಿ ಅಂದ್ರೆ ಆಗಲ್ಲ ಅನ್ನೋರಿಗೆ ಇಷ್ಟ ಆಗಲ್ಲ. ನೋಡಿ ಮಾಡ್ಕೊಳ್ಳಿ. ಹುಳಿನೇ ನಾವು ತಿನ್ನಲ್ಲ ಅನ್ನೋರು ಮಾಡಿಬಿಟ್ಟು ಆಮೇಲೆ ವೇಸ್ಟ್ ಮಾಡ್ಕೋಬೇಡಿ. ಸ್ವಲ್ಪ ಹುಳಿ ಇರುತ್ತೆ. ಹುಳಿ ಖಾರ ಸಿಹಿ ಈ ಥರ ಇರುತ್ತೆ ಟೇಸ್ಟು. ಆ ಥರ ಇಷ್ಟಪಡೋರು ಮಾತ್ರ ಈ ಥರ ಮಾಡ್ಕೊಳ್ಳಿ. ಮಾಡಿ ವೇಸ್ಟ್ ಮಾಡಬೇಡಿ. ಯಾವಾಗಲೂ ಏನೇ ಅಡುಗೆ ಆಗಲಿ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ತೋರಿಸಿದ್ರು ನಾವು ಮಾಡಬೇಕು ಅಂತೇಳಿ ಮಾಡಿಬಿಟ್ಟು ಹಾಳ್ಗೆಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆಲೆಲ್ಲ ಉರಿಯೋಂಥ ಐಟಮ್ಸ್ಗಳಿಗೆಲ್ಲ ಒಂದು ಬಾಣಲಿ ಇಟ್ಕೊಬಿಡಿ. ಮನೇಲಿ ಯಾವಾಗಲೂ ಎಲ್ಲ ಪಾತ್ರೆಯಲ್ಲೂ ಉರಿಯೋದು, ಎಲ್ಲ ಪಾತ್ರೆಯಲ್ಲೂ ಒಗ್ಗರಣೆ ಹಾಕೋದು, ಎಲ್ಲ ಪಾತ್ರೆಯಲ್ಲೂ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಕೂತ್ಕೊಂಡ್ರೆ ಅದು ಬಾಣಲಿ ಎಲ್ಲ ಕರ್ರಗಾಗಿ ಎಲ್ಲ ಪಾತ್ರೆಗಳು, ಸ್ಟೀಲ್ ಪಾತ್ರೆ, ಸಿಲ್ವರ್ ಪಾತ್ರೆ ಎಲ್ಲ ಕರ್ರಗಾಗುತ್ತೆ. ಅದಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಕೊಬಿಟ್ರೆ ನೋಡಿ, ನಾನೀಗ ಅದಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಬಿಟ್ಟು ಬೇರೆ ಪಾತ್ರೆಯಲ್ಲಿ ನಾನು ಮಾಡೋದೇ ಇಲ್ಲ. ಹಾಗೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಉಪ್ಪು, ನಾವು ಹುರ್ಕೊಂಡಿರೋದು ಬರೀ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಮತ್ತು ಟೊಮೊಟೊ ಅಷ್ಟೇ, ಬೇರೆ ಇನ್ನೇನು ಹಾಕಿಲ್ಲ. ಇದಕ್ಕೆ ನೀವು ಬೇಕಂದರೆ ಆಪ್ಷನಲ್ಲು ಜೀರಿಗೆ ಮತ್ತು ಇದನ್ನು ಯೂಸ್ ಮಾಡ್ಕೋಬೋದು, ಸಾಸಿವೆ. ನಾನು ಅದನ್ನು ಯೂಸ್ ಮಾಡಿಲ್ಲ. ಮತ್ತು ಈರುಳ್ಳಿ ಹಸಿದೆ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಹಸಿದೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ಬನ್ನಿ ಯಾವ ಥರ ಬರುತ್ತೆ ಅಂತ. ಖಾರ ಕಮ್ಮಿ ಆಗುತ್ತೆ ಅಂತೇಳಿ ಸ್ವಲ್ಪ ಮೇಲೆ ನಾವು ಖಾರದ ಪುಡಿ ಯೂಸ್ ಮಾಡ್ಕೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಕಮ್ಮಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ. ಬೇಕಂದರೆ ನೀವು ಯೂಸ್ ಮಾಡ್ಕೊಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಉಪ್ಪು ಕೂಡ ನಿಮಗೆ ಉಪ್ಪು ನೋಡಿ ರುಚಿಗೆ ತಕ್ಕಾಗ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಗ್ರೈಂಡ್ ಆದಮೇಲೆ ಅದನ್ನು ಒಂದು ಬಾಕ್ಸ್ಗೆ ಸ್ಟೋರೇಜ್ ಮಾಡ್ಕೊಳ್ಳೋಣ. ಇದನ್ನು ನಾವು ಯಾವಾಗ ಬೇಕಂದ್ರೆ ಆವಾಗ ತಗೊಂಡು ಯೂಸ್ ಮಾಡ್ಕೋಬೋದು. ಒಂದು ವಾರ ಮಡಿಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ. ಈ ಚಳಿಗಾಲ ಅಲ್ವಾ, ಏನಾಗೋದಿಲ್ಲ, ಹಾಳಾಗೋದಿಲ್ಲ. ಒಂದು ವಾರ ಗ್ಯಾರಂಟಿ ಬಾಳಿಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಲಾಸ್ಟ್ವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.